ಥ್ಯಾಂಕ್ ಯು ಅಮ್ಮ. 2 ಅವರಿಂದ ನಾನು ಈ ಜಾಗ ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಇಲ್ಲ, ಏಕೆ ಭೂಮಿ ಮೇಡಮ್ ನಮ್ಮ ಮುಂದೆ ಬಂದ್ಬಿಟ್ಟವ್ರ ಮಂತೆ ಬರ್ತಿಲ್ಲ. ನೀವು ಸೀರಿಯಲ್ ಒಳಗೆ ಹೇಳಬೇಕು ಬಿಜಾಪುರ ತನಕನೂ ಫ್ಯಾನ್ಸ್ ನಮ್ಮ ಭೂಮಿ ಅಂತ ಇದ್ರಿ. ನಂಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಪಾಪುಗಳು ಬಂದಿದ್ರು, ಚಿಕ್ಕ ಮಕ್ಕಳು, ಭೂಮಿ ಅಕ್ಕ ಅಂತ ಅನ್ಕೊಂಡು ತುಂಬಾ ಖುಷಿ. ಹೇಳಿದ ಮಾತು ಕೇಳಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಷಾ ಗೌಡ. ಈಗಾಗಲೇ ನಾನೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ನೀರೂಸ್ ಯೂಟ್ಯೂಬ್ ಚಾನಲ್ ಅಂತ. ಸೊ ನನ್ನ ಫಸ್ಟ್ ವ್ಲಾಗ್ ಏನಾಗಿರುತ್ತೆ ಅಂತ ನಿಮ್ಗೊಂದಷ್ಟು ಆಪ್ಷನ್ಸ್ ಕೊಟ್ಟಿದ್ದೆ, ನೀವು ಕಮೆಂಟ್ ಮಾಡಿ ಅಂತ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಅದು ಆಲ್ಮೋಸ್ಟ್ ಕರೆಕ್ಟಾಗೂ ಇದೆ. ಆ್ಯಂಡ್ ಇವತ್ತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ 4 hours 37 minutes ಇದೆ ನಾವು ಆ ಲೊಕೇಶನ್ ರೀಚ್ ಆಗೋದಕ್ಕೆ. ಸೊ ಇನ್ನೊಂದು 4 ಅವರಲ್ಲಿ ನಾನು ಅಂದ್ಕೊಂಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ನನ್ನ ಟೀಮ್ ಒಟ್ಟಿಗೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ನನ್ನ ಡೆಸ್ಟಿನೇಷನ್ ಯಾವುದು ಅಂತ. ಸ್ಟೇ ಟ್ಯೂನ್. ಆ್ಯಕ್ಚುಲಿ ನಾವು ರಾಯರ ಮಠನ ರೀಚ್ ಆಗಾಯಿತು. ಮಂತ್ರ ಅವರೇ. ಫೈನಲಿ ನಾವು ರಾಯರ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ನಾವು ರಾಯರ ದರ್ಶನ ಮಾಡಬೇಕು. ಅದರಲ್ಲೂ ಒಂದು 4 ತಿಂಗಳಿಂದ ಅಂತೂ ಇವತ್ತು ಹೋಗೋಣ, ನಾಳೆ ಹೋಗೋಣ, ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬ್ಯುಸಿ ಆಗ್ತಾಯಿದ್ರು, ಅದಾದಮೇಲೆ ನಾನು ಬ್ಯುಸಿ ಆಗ್ತಿದ್ದೆ. ನನ್ನ ಶೂಟ್ ಸ್ಕೆಡ್ಯೂಲ್ ಒಂದು ದಿವಸನೂ ಫ್ರೀ ಸಿಗ್ತಾ ಇರಲಿಲ್ಲ. ಇವಾಗ ಫೈನಲಿ ರಾಯರ ದರ್ಶನ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಬನ್ನಿ ಅದು ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಲ್ಲಿ ಒಳಗಡೆ ನೋಡೋಣ. ಹಾಯ್. ಓ ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡ್ತೀವಿ ನಾವು. ಹೌದಾ, ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಅಯ್ಯೋ ಇಲ್ಲ.
ನನ್ನ ಮನೆ ಕರ್ಕೊಂಡು ಹೋಗದಾ? ಬಾಯ್ ಮಗ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ರಾಯರ ದರ್ಶನ ಮುಗಿತು, ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಕಾದು ಇವತ್ತು ರಾಯರ ದರ್ಶನ ಆಗಿರೋದು ತುಂಬಾ ಖುಷಿ ಕೊಡ್ತು. ಅದರಲ್ಲೂ ನಮ್ಮ ಟೀಮ್ ಮೆಂಬರ್ಸ್ ಆಗಿರ್ಬೋದು, ನನ್ನ ಒಟ್ಟಿಗೆ ಬಂದವರು ಎಲ್ಲರೂ ಖುಷಿಪಟ್ಟರು. ಅಷ್ಟೇ ಅಲ್ಲ, ಇಲ್ಲಿ ತೋರಿಸಿದ ಪ್ರೀತಿ ಸುಮಾರು 2 ಅವರ್ ಆಯಿತು ಅನಿಸುತ್ತೆ ಅಲ್ವವ? 2 ಅವರ್ ಆಯಿತು ನಾನು ಇಲ್ಲಿಗೆ ಬಂದು. ದರ್ಶನ ಪೂಜೆ ಎಲ್ಲ ಒಂದು 15-20 ಮಿನಿಟ್ಸಲ್ಲಿ ಮುಗೀತು. 2 ಅವರಿಂದ ನಾನು ಈ ಜಾಗ ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಇಲ್ಲಿ ನನ್ನ ಗುರುತಿಸಿ, ನನ್ನ ಮಾತಾಡಿಸಿ ನಮ್ಮ ಭೂಮಿ ಅಂತ ಇದ್ರಿ. ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ಪಾಪುಗಳು ಬಂದಿದ್ರು, ಚಿಕ್ಕ ಚಿಕ್ಕ ಮಕ್ಕಳು, ಭೂಮಿ ಅಕ್ಕ ಅಂತ ಅಂದ್ಕೊಂಡು ತುಂಬ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇರೋದಕ್ಕೆ. ಕೊನೆದಾಗ ಏನು ಹೇಳ್ಬೋದು, ಮತ್ತೆ ನಾಳೆ ಬರಬೇಕಾಗುತ್ತೆ ಇಲ್ಲಿ. ನಾಳೆ ಬೆಳಗ್ಗೆ 6 ಗಂಟೆಗೆ ನಂದು ಉರುಳು ಸೇವೆ ಇದೆ ಇಲ್ಲಿ. ಉರುಳು ಸೇವೆ ಆದಮೇಲೆ ಮತ್ತೊಮ್ಮೆ ದರ್ಶನ ಇದೆ. ದರ್ಶನ ಮುಗಿಸ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೊರಡ್ತೀನಿ. ಇಷ್ಟೆಲ್ಲ ಪ್ರೀತಿ ನೋಡಿ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಹೇಳ್ಬೋದು, ರಾಯರಿದ್ದಾರೆ. ಯಾಕೆ ಭೂಮಿ ಮೇಡಮ್ ನಮ್ಮ ಮುಂದೆ ಬಂದ್ಬಿಟ್ಟವ್ರ. ಎಷ್ಟೊಂದು ಜನ ಈ ಕ್ವೆಶನ್ ಕೇಳಿದ್ರು ನನ್ನ, ಮೇಡಮ್ ನೀವು ಇಲ್ಲಿ ಏಕೆ ನಾನು ದರ್ಶನ ಮಾಡಬಾರ್ದು? ಇಲ್ಲ, ನೀವು ದರ್ಶನ ಮಾಡೋದಲ್ಲ, ನಮ್ಗೆ ನೀವು ರಿಯಲ್ ಬಿಟ್ಟು ಮನ್ಸೇ ಬರ್ತಿಲ್ಲ. ಬಿಟ್ಟು ಹೋಗ್ಬೇಡಿ, ಮನೆಗೆ ಬನ್ನಿ. ಬಾಯ್ ಮ್ಯಾಮ್. ಫೋಟೋ ತಗೋಬೋದು. ನೀವು ಸೀರಿಯಲ್ ಒಳಗೆ ಹೇಳಬೇಕು, ನಿಮ್ಮ ಬಿಜಾಪುರ ತನಕನೂ ಫ್ಯಾನ್ಸ್ ಅರತ್ತೆ. ಹೇಳಿದ ಮಾತು ಕೇಳಲಿಲ್ಲ. ಸಾಕಾಯ್ತು ಈಗ. ಎಲ್ರಿಗೂ ಶುಭೋದಯ. ಈಗ ಹತ್ರ ಸುಮಾರು 6 ಗಂಟೆ ಆಗಿದೆ ಅನ್ಸುತ್ತೆ. ನಾನು ಆಲ್ರೆಡಿ ಹೇಳಿದಾಗ ನೆನೆ ನಮ್ಗೆ ದರ್ಶನ ಆಯ್ತು. ಈಗ ನಮ್ದು ಉರುಳು ಸೇವೆ ಇದೆ. ಉರುಳು ಸೇವೆ ಹೋಗಿ ಉರುಳು ಸೇವೆ ಮಾಡಿ ಅದಾದ್ಮೇಲೆ ಇನ್ನೂ ಒಂದು ದರ್ಶನ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಾಗುತ್ತೆ. ಫಸ್ಟ್ ಒಂದು ದರ್ಶನ ಮಾಡ್ಕೊಂಡು ಉರುಳು ಸೇವೆ ಮಾಡಿ, ಮತ್ತೆ ಆಮೇಲೆ ಇನ್ನೊಂದು ದರ್ಶನ. ಸರಿ. ರಾಯರ ದರ್ಶನ ಮಾಡಿ ಆಮೇಲೆ ನೆಕ್ಸ್ಟ್ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಇಲ್ಲೇ ಪ್ರಸಾದ ಸೇವ್ಸಕ್ ಬರ್ತೀವಿ. ಅದಾದ್ಮೇಲೆ ನಾವು ಬ್ಯಾಂಗ್ಳೂರ್ ಹೋಗ್ತೀವಿ. ಇದು ನನ್ನ ಶಾರ್ಟ್ ಜರ್ನಿ ಅಂತ ಅವ್ರಿಗೂ ಕೂಡ ಹೇಗಿರುತ್ತೆ ಅಂತ ನನಗೆಲ್ಲ ತಿಳಿಸ್ತೀವಿ.
ಅಷ್ಟೇ ಮತ್ತೊಮ್ಮೆ ದರ್ಶನ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಅಂದರೆ ರಾಯರ ಪ್ರಸಾದ ತಿಳ್ಕೊಂಡು ರೂಮಿಗೆ ಬಂದಿದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಡುವಂಥ ಸಮಯ ಬಂತು. ಇಷ್ಟೊತ್ತು ನಾನು ಬ್ಲಾಗ್ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಸ್ಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಇನ್ನೊಂದು ವಿಷಯ, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ನಾನು ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ನನ್ನ ಫಸ್ಟ್ ಬ್ಲಾಗ್ ಏನಾಗಿರುತ್ತೆ ಅಂತ. ಸುಮಾರು ಜನ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರಿ, ಅಷ್ಟೇ ಅಲ್ಲ DMs ಮಾಡಿದ್ರಿ ದೇವಸ್ಥಾನ ಅಂತ. ಕೆಲವೊಬ್ರು ಕರೆಕ್ಟಾಗಿ ರಾಯರ ದೇವಸ್ಥಾನ ಅಂತಲೇ ಹೇಳಿದ್ರು, ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಗೆಸಸ್ ಎಲ್ಲ ಕರೆಕ್ಟ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ನೆಕ್ಸ್ಟ್ ಬ್ಲಾಗ್ ಏನಾಗಿರಬೇಕು ಅಂತ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.